4ನೇ ವರ್ಷ ಕಂಪ್ಲೀಟ್ ಆಗ್ಬಿಡುತ್ತೆ. 4 ವರ್ಷದಿಂದನೂ ಯೂಟ್ಯೂಬ್ ಅಲ್ಲಿ ಒಂದು ಪೇಮೆಂಟ್ ಕೂಡ ತಗೊಂಡಿರ್ಲಿಲ್ಲ. ಕೆಲವ್ರು ಕೇಳ್ತಾ ಇದ್ರು ರಿಲೇಟಿವ್ಸ್ ಫ್ರೆಂಡ್ಸ್ಗಳು. ಗಾಯ್ಸ್ ಒಂದು ಖುಷಿ 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 ವಿಷಯ. ಎಷ್ಟು ಕಿರ್ಚಾಡಕ್ಕಾಗಲ್ಲ. ಸುಮಾರು ಎಷ್ಟು ಅಕ್ಟೋಬರ್ 29th ಅಕ್ಟೋಬರ್ 19 2022 ನಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿದ್ರು. ಅವತ್ತಿನ 28 ಇಂದ ಸ್ಟಾರ್ಟ್ ಮಾಡಿದ್ರು. 29th ಇಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ರು. ನಮ್ಮಮ್ಮನ ಬರ್ಡೇ ಆಗಿ ನಾಳೆಗೆ ಮೆಮೊರಿ ಆಗಿರುತ್ತೆ ಈ ಮೂಮೆಂಟ್. ಇನ್ನ 3 ತಿಂಗಳು ಬಂದ್ರೆ ಈಗ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ಗೆ 4ನೇ ವರ್ಷ ಕಂಪ್ಲೀಟ್ ಆಗ್ಬಿಡುತ್ತೆ. 4 ವರ್ಷದಿಂದನೂ ಯೂಟ್ಯೂಬ್ ಅಲ್ಲಿ ಒಂದು ಪೇಮೆಂಟ್ ಕೂಡ ತಗೊಂಡಿರ್ಲಿಲ್ಲ. ಕೆಲವ್ರು ಕೇಳ್ತಾ ಇದ್ರು ರಿಲೇಟಿವ್ಸ್ ಫ್ರೆಂಡ್ಸ್ಗಳು, ಅಕ್ಕಪಕ್ಕದಲ್ಲಿ ವ್ಲಾಗ್ ಮಾಡೋದು ಸಬ್ಸ್ಕ್ರೈಬರ್ಗಳು ಕೆಲವರೆಲ್ಲ ನಮ್ಗೆ ಗೊತ್ತಿರೋರೇ ಆಗಿರೋದ್ರಿಂದ ಯೂಟ್ಯೂಬ್ ಇಂದ ಪೇಮೆಂಟ್ ಆಯ್ತಾ ಅಂತ ನಾನು ಏನಂತ ಆನ್ಸರ್ ಮಾಡ್ಲಿ, ಇಲ್ಲ ಅನ್ನಕ್ಕೆ ಬೇಜಾರಾಗೋದು. ಯಾಕಂದ್ರೆ 3.5 ವರ್ಷದಿಂದ ಸಖತ್ತು ಸತಾಯಿಸ್ತು. ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿ ವ್ಯೂಸ್ ಆಗ್ಬಿಡ್ತು, ಆಮೇಲೆ ಬ್ಯಾಲೆನ್ಸ್ ಆಗೋದು. ಈ ಕಡೆ ಕಡಿಮೆ ವ್ಯೂಸ್ ಆಗೋದು, ಜಾಸ್ತಿ ವ್ಯೂಸ್ ಆಗೋದು, ಬ್ಯಾಲೆನ್ಸ್ ಆಗೋದು. ಆಮೇಲೆ ನಾನು ಕನ್ಸಿಸ್ಟೆಂಟ್ ಆಗಿ ಕರೆಕ್ಟ್ ಆಗಿ ಮಾಡ್ಲಿಲ್ಲ, ಅದು ನಂದೇ ಪ್ರಾಬ್ಲಮ್ ಆಯ್ತು. ಅಂದ್ರೆ ಫ್ಯಾಮಿಲಿ ನಲ್ಲಿ ರಿಲೇಟಿವ್ಸ್, ನಮ್ ಫ್ಯಾಮಿಲಿ ಅಂದ್ರೆ ನಮ್ 5 ಜನತಲ್ಲ, ಬೇರೆ ಟೋಟಲಿ ಎಲ್ಲ ಅದು ಸೇರಿನೇ ಕೆಲವೊಂದಕ್ಕೆ ಎಲ್ಲ ಓಡಾಡ್ಬೇಕಾಗಿತ್ತು, ಮಾಡ್ಬೇಕಾಗಿತ್ತು. ಹಂಗಾಗಿ ಸ್ವಲ್ಪ ಡಿಲೇ ಮಾಡ್ಕೊಂಡೆ. ನನ್ನ ವಿಡಿಯೋನ ನಾನೇ ಹಾಳು ಮಾಡ್ಕೊಂಡಿದ್ದೆ. ದಯವಿಟ್ಟು ನಂತರ ಯಾರು ಇಷ್ಟೊಂದು ಲಾಂಗ್ ಅಲ್ಲಿ ಪೇಮೆಂಟ್ ತಗೋಬೇಡಿ ಅಂತ ಕೇಳ್ಕೊತೀನಿ. ನನ್ ನಂಬ್ತಿರೋ ಬಿಡ್ತಿರೋ 26th ಡೇಸ್ಗಳಲ್ಲೇ ಮಾನಿಟೈಸ್ ಆಯ್ತು. ವಿಡಿಯೋ ಸ್ಟಾರ್ಟ್ ಮಾಡಿ 26th ಡೇನಲ್ಲೇ ಮಾನಿಟೈಸ್ ಆಯ್ತು. 4000 ಅವರ್ಸ್ ಕಂಪ್ಲೀಟ್ ಆಗಿ 1000 ಸಬ್ಸ್ಕ್ರೈಬರ್ನು ಕೂಡ ಕಂಪ್ಲೀಟ್ ಮಾಡಿದ್ದೆ. ಅದು ಎಷ್ಟು 26 ಡೇಸ್ ಅಲ್ಲೇನೆ. ಆದ್ರೆ ಲಾಂಗ್ ಟೈಮ್ ನಾನು ಒಬ್ಳೇ ಇರೋದು ಅಂತ ಅನ್ಸುತ್ತೆ. ಇಷ್ಟೊಂದು ಲಾಂಗ್ ಟೈಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಫಸ್ಟ್ ಟೈಮ್ ಪೇಮೆಂಟ್ ನ ಮಾಡ್ಕೊಂಡು ಸಖತ್ ಅಂದ್ರೆ ಸಖತ್ ಖುಷಿ ಆಗಿದೆ. ಇವತ್ತು ಪುರಿ ಜಗನ್ನಾಥ ಟೆಂಪಲ್ ಹೋಗಿ ಬಂದಿದ್ದೆ ಮೈಸೂರಲ್ಲಿ. ವಿಡಿಯೋ ಮಾಡೋರ್ಗೂ ಕಷ್ಟ, ಅಲ್ಲಿ ಕ್ಯಾಮ್ರಾನಲ್ಲಿ ಮುಂದೆ ಮಾಡ್ತಿರೋರ್ಗೂ ಕಷ್ಟ, ಹಿಂದೆ ಇರೋರ್ಗೂ ಕಷ್ಟ. ಅದನ್ನೆಲ್ಲ ನೋಡಿದೀವಿ. ನಿಜ ನಂಗೆ ಈಗ ಒಳ್ಳೆ ಬರುತ್ತೆ. ಯಾಕಂದ್ರೆ ಸಖತ್ ಅಳ್ತಾ ಇದ್ಲು. ಕರೆಕ್ಟ್ ಆಗಿ ಟೈಮು 3:20ಗೆ 3:21 ಎಷ್ಟಾಗಿದ್ರು ಟೈಮ್ ತಗೊಂಡಿದೀವಿ. 3 ಗಂಟೆ ಮೇಲಾಗಿತ್ತು. ಗೈಸ್ ನಾವು ಇದೇ ಯೂಟ್ಯೂಬ್ದು ವಿಡಿಯೋಸ್ ಸ್ವಲ್ಪ ಆಲ್ಟರ್ನೇಟ್ ಮಾಡ್ತಿದ್ವಿ ನೈಟ್ ಅಲ್ಲೇ. ಇನ್ನು ಮಲ್ಗಿಲ್ಲ ನೋಡಿ. 3:30 ಇನ್ನು ಇದೆ ನಮ್ದು. 3:29 AM. ಇಷ್ಟೋ ತನಕ ಮಲ್ಗಲ್ಲ, ಸಖತ್ ಹಾರ್ಡ್ ವರ್ಕ್ ಮಾಡ್ತೀವಿ. ಯಾಕೆ ಇಷ್ಟೊಂದು ಇದು ಅಲ್ಲಿ ಬುಕ್ಕಲ್ಲಿ ಬರ್ತ್ಕೊಂಡಿದಾರೆ. ನಮ್ಮಮ್ಮ ವಾಯ್ಸ್ ಓವರ್ ಕೊಡಕ್ಕೆ, ಒಂದು ರೀಲ್ಗೆ ವಾಯ್ಸ್ ಓವರ್ ಕೊಡಕ್ಕೆ ಹೆಚ್ಚು ಕಮ್ಮಿ 3/4 ಗಂಟೆ ತಗೊಂಡಿದ್ದಾರೆ. ಆದ್ರೂ ನನ್ಗನ್ಸೋ ಪ್ರಕಾರ ಫಾರ್ ದ ಫಸ್ಟ್ ಟೈಮು ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡಿ 3.25 ವರ್ಷ ಆಗಿದ್ರು ಕೂಡ ಪೇಮೆಂಟ್ ನ ಪಡೆಯದೇ ಇರೋಳು ನಾನು ಒಬ್ಳೆ. ಇಷ್ಟು ವರ್ಷ ಆದ್ಮೇಲೆ ಇದು ಫಸ್ಟ್ ಪೇಮೆಂಟ್ ತಗೋತಾ ಇದೀನಿ. ಅದೆಷ್ಟು ಅಂತ ಗೊತ್ತಿಲ್ಲ. ಜಗನ್ನಾಥ ಟೆಂಪಲ್ಗೆ ಹೋಗಿ ಪೂಜೆ ಮಾಡಿಸ್ತೀನಿ. ಅದೆಷ್ಟಾರ ಬರ್ಲಿ, ನನಗೆ ಅದು ಬೇಕಿಲ್ಲ, ಅದು ಮ್ಯಾಟ್ರ್ ಆಗಲ್ಲ. ಬಟ್ ಅರ್ನ್ ಮಾಡಿದೆ ಅನ್ನೋದೊಂದು ಪ್ರೌಡ್ ಫೀಲ್ ಆಯ್ತು, ಸಾಕಷ್ಟೇ. ಇನ್ನು ಮುಂದಕ್ಕೆ ಏನು ಅಂತ ಗೊತ್ತಿಲ್ಲ. ಸಖತ್ ಅಂದ್ರೆ ಸಖತ್ ಖುಷಿನೂ ಆಗ್ತಾ ಇದೆ, ಖುಷಿಗೆ ಅಳೋನು ಬರ್ತಾ ಇದೆ. ಯಾರು ಕೇಳಿದ್ರು ಪೇಮೆಂಟ್ ಆಗಿದೆ ಹೆಸಿಟೇಷನ್ ಆಗೋದು ಗೈಸ್. ಹಿಂಗೆ ಹೇಳೋದು, ಯಾಕಂದ್ರೆ 3 years ಇಂದ ಮಾಡ್ತಾ ಇದೀವಿ. ನಮ್ಗೆ ಹೇಳಕ್ಕೂ ಹೆಸಿಟೇಷನ್ ಅಂತಾರ, ಏನಾದ್ರು ಅನ್ಕೋತಾರೆ. ಇಷ್ಟು ವರ್ಷ ಆದ್ರೂ ಪೇಮೆಂಟ್ ಬಂದಿಲ್ಲ, ಇದನ್ನ ಕಂಟಿನ್ಯೂ ಮಾಡ್ಬೇಕಂತ ಕೆಲವೊಬ್ಬೊಬ್ರು ಕಮೆಂಟ್ ಮಾಡ್ತಾರೆ. ಆ ತರ ನಮ್ ಕಡೆ ನಮ್ಗೆ ಹೇಳೇ ಇಲ್ಲ ಅಂತ. ಈಗ ಟೈಮ್ ಬಂತು ಹೇಳಕ್ಕೆ. ಬಿಡು, ಸ್ವಲ್ಪ ಅವರು ಸ್ವಲ್ಪ ಸ್ಟ್ಯಾಂಡರ್ಡ್ ವೇನಲ್ಲಿ ಯೋಚನೆ ಮಾಡ್ಬೇಕು ಅಷ್ಟೆ. ನಾವು ಖುಷಿಯಾಗಿದ್ದೀವಿ. ಯೂಟ್ಯೂಬ್ ಅನ್ನೋದಷ್ಟೊಂದು ಈಸಿ ಅಲ್ಲ. ಸೀರಿಯಸ್ ಆಗಿ ತಗೊಳ್ಳಿ ಮಾಡೋರೆಲ್ಲ ಖಂಡಿತವಾಗ್ಲೂ ಸೀರಿಯಸ್ ಆಗಿ ತಗೊಂಡು ಯೂಟ್ಯೂಬ್ ಅಲ್ಲಿ ಅನ್ನೇ ಮಾಡ್ಬೇಕು ಅನ್ನೋರು, ಅದಕ್ಕೆ ತಕ್ಕಂತ ಎಫರ್ಟು, ಕಂಟೆಂಟು, ಮೇನು ವಿಡಿಯೋ, ಇದಿಷ್ಟು ನೀವು ವಿಡಿಯೋ ಕ್ವಾಲಿಟಿ ಮತ್ತೆ ನೀವು ಹಿಂಗೆ ಎಡಿಟ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ವಿಡಿಯೋ ರನ್ ಆಗೋದಕ್ಕೆ. ಇನ್ ಮುಂದೆ
ಯಾವುದೇ ಕಾರಣಕ್ಕೂ ತಪ್ಸಲ್ಲ ಅಂತ ಹೇಳಕ್ಕಾಗಲ್ಲ. ಕೆಲವು ಸರಿ ಮಿಸ್ ಆಗುತ್ತೆ ವಿಡಿಯೋಸ್ಗಳು ಮಾಡ್ಬೇಕಾದ್ರೆ. ಸಾಧ್ಯವಾದಷ್ಟು ತಪ್ಪು ಮಾಡ್ದಿರ, ಅಷ್ಟೊಂದು ಗ್ಯಾಪ್ ಕೊಡ್ದಿರ ಕನ್ಸಿಸ್ಟೆಂಟ್ ಆಗಿ ನಾನು ವಿಡಿಯೋ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀನಿ. ಇಷ್ಟು ದಿನಕ್ಕೆ ಇವತ್ತು ನನಗೆ ಗಾಡ್ ಗಿಫ್ಟ್ ಸಿಕ್ತು. ಅದಕ್ಕೆ ನಂಬ್ತೀರಾ ಬಿಡ್ತೀರಾ, ಇನ್ನ ಒಂದ್ ವಾರ ಆಗುತ್ತೆ ನನ್ಗೆ ಕಂಪ್ಲೀಟ್ ಆಗೋದಿಲ್ಲ ಅಂತ ಅನ್ಕೊಂಡೆ. ನಾನ್ 2 ವೀಕ್ಸ್ ಅನ್ಕೊಂಡಿದ್ದೆ. 2 ವೀಕ್ಸ್ ಅನ್ಕೊಂಡಿದ್ಲು. ಬಟ್ ಆದ್ರೆ ಇಷ್ಟು ಬೇಗ ಆಯ್ತು ಅಂತ ಅನ್ನೋದೇ ಅವರು ಮಿರಾಕಲ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ದೇವರಿದ್ದಾನೆ, ನಂಬಿ. ನಿಮ್ ಕಷ್ಟಕ್ಕೆ ಪ್ರತಿಯೊಬ್ಬರಿಗೂ ಪ್ರತಿಫಲ ಸಿಕ್ಕೇ ಸಿಗುತ್ತೆ. Wait ಮಾಡಿ. ಆದ್ರೂ ಅರ್ಧಕ್ಕೆ ಬಿಡಕ್ ಹೋಗ್ಬೇಡಿ. ಇನ್ನೊಂದೇನಪ್ಪಾ ಅಂದ್ರೆ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಎಂತ ವ್ಯಕ್ತಿಗಳಾದ್ರೂ ನಿಮ್ಗೆ ಒಂದು ಕ್ಲೂನು ಕೊಡಲ್ಲ. ನಾನು ತುಂಬಾ ಸರಿ ಪ್ರಯತ್ನ ಪಟ್ಟು ತುಂಬಾ ಸರಿ ಕೆಳಗಡೆ ಹೋಗ್ಬಿಟ್ಟಿದೀನಿ. ಯಾರ್ಯಾರನ್ನ ಕಾಂಟ್ಯಾಕ್ಟ್ ಮಾಡಿದೆ ಅಂತ ಅಂದ್ರೆ ನಿಮ್ಗೆ ಹೇಳ್ಬಾರ್ದವೆಲ್ಲ. ಯೂಟ್ಯೂಬ್ ಅಲ್ಲೇ ಆಗ್ಲಿ, ಇನ್ಸ್ಟಾಗ್ರಾಮ್ ಅಲ್ಲೇ ಆಗ್ಲಿ, ನಿಮ್ಗೆ ಯಾರು ಸಪೋರ್ಟ್ ಮಾಡಲ್ಲ. ನಿಮ್ಗೆ ನೀವೇ ಬೆಳಿಬೇಕು, ಅಷ್ಟು ಕಷ್ಟ ಇದೆ. ಒಂದೇ ಒಂದು ಸಣ್ಣ ಕ್ಲೂ ಕೊಡಲ್ಲ ಗೊತ್ತಾ. ಎಷ್ಟೇ ವಿಶ್ವಾಸ ಇದ್ರೆ, ಎಷ್ಟೇ ಫ್ರೆಂಡ್ಸ್ ಗಳಿದ್ರು, ಆಮೇಲೆ ಇನ್ನೊಂದು ಯೂಟ್ಯೂಬ್ ಅಲ್ಲಿ ಎಷ್ಟು ಅರ್ನ್ ಆಗಿದೆ ಅಂತ ಅನ್ನೋದಕ್ಕೂ ಅದಕ್ಕೂ ಗೈಡ್ ಲೈನ್ಸ್ ಇದೆ. ಸೊ ಹಾಗಾಗಿ ಯಾರು ಹೇಳ್ಬಾರ್ದು. ಅದನ್ನು ಯಾರೋ ಹಾನೆಸ್ಟ್ ಆಗಿ ಹೇಳಲ್ಲ. ಇತ್ತೀಚೆಗೆ ಹೇಳ್ತಾರೆ ಕೆಲವರು, ಗೊತ್ತಿಲ್ಲ ಅದೇನ್ ಎಫೆಕ್ಟ್ ಆಗುತ್ತೆ ಅವ್ರಿಗೆ ಅಂತ ಗೊತ್ತಿಲ್ಲ. ಯಾರು ಅಂತೂ ಸಪೋರ್ಟ್ ಅಂತೂ ಯಾರು ಮಾಡಲ್ಲ. ಅದನ್ನ ನೀವು ನೆಚ್ಕೊಳಕ್ಕೆ ಹೋಗ್ಬೇಡಿ, ಚೆನ್ನಾಗಿ ಮುಂದುವರಿರಿ ಅನ್ನೋದು ಅಷ್ಟೇ ನಾನು ಹೇಳೋದು ಇಷ್ಟಪಡ್ತೀನಿ. ಯಾರಿಗೂ ಸಪೋರ್ಟ್ ಮಾಡಲ್ಲ ಯೂಟ್ಯೂಬ್ ಅಲ್ಲಿ. ಯೂಟ್ಯೂಬ್ ಆಗ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಾಗ್ಲಿ, ಅವ್ರೆಷ್ಟೇ ದೊಡ್ಡ ವ್ಯಕ್ತಿಗಳಾದ್ರೂ ಸಣ್ಣದೊಂದು ಕ್ಲೂನು ಕೊಡಲ್ಲ ನಿಮ್ಗೆ. The next day. ಹೇಳು, ಏನು ಸರ್ಪ್ರೈಸ್? ಸರ್ಪ್ರೈಸ್ ಏನಿಲ್ಲ, ಯೂಟ್ಯೂಬ್ ನಿನ್ನ ಕೊಟ್ಟಿರೋದು ಗೊತ್ತಾಗಿದೆಯಲ್ಲ. ಅದಕ್ಕೆ Surprise ಕೇಕ್ ಏನು? ತಗೊಂಡ್ಬಂದಿದ್ದೀವಿ. ಅದಕ್ಕೆ ಈ ಸೆಲೆಬ್ರೇಷನ್ಗೆ ನೆನಪಿಗೋಸ್ಕರ ಕೇಕ್. ಬಟ್ ಅವ್ರು ಚೆನ್ನಾಗಿ ಮಾಡಿಲ್ಲ. ರೆಡ್ ಅಲ್ಲಿ ಬರೀರಿ ಅಂದ್ರೆ ಆರೆಂಜ್ ಅಲ್ಲಿ ಬರ್ದಿದ್ದಾರೆ. ನಾನ್ ರೆಡ್ ಅಲ್ಲಿ ಚೆನ್ನಾಗಿರುತ್ತಲ್ಲ ಅಟ್ರಾಕ್ಟ್ ಆಗಿ ಅಂತ ಅನ್ಬಿಟ್ಟು ರೆಡ್ ಅಲ್ಲಿ ರೈಟಿಂಗ್ ಮಾಡ್ಸು ಅಂತ ಹೇಳ್ದೆ. ಅವ್ರು ನೋಡಿದ್ರೆ ಆರೆಂಜ್, ಇಲ್ಲಿ ಪಿಂಕ್ ಅನ್ಸ್ತಿತ್ತು. ಆರೆಂಜ್. ಇವಾಗ ಈ ಪುಟಾಣಿ ಕೇಕ್ ನ ಕಟ್ ಮಾಡೋದು ಎಂತೇಮ್ಮ. ಇದಕ್ಕೆಲ್ಲ ನೀವುಗಳು ಕಾರಣ, ನನ್ ಫ್ಯಾಮಿಲಿ ಮೇನ್ ಕಾರಣ. ಪ್ರೀತು, ನೀನು ವಿಶ್ ಮಾಡೋದ ನಂಗೆ? ವಿಶ್ ಮಾಡೋದು. ಅವ್ನಿಗೆ ಗಡ್ಡ ಗಿಡ್ಡ ಎಲ್ಲ ಬೆಳ್ಕೊಂಡು ಅವ್ನಿಗೆ ಕಟಿಂಗ್ ಮಾಡಿಸ್ಕೊಂಡಿಲ್ಲ ಅಂತ ವ್ಲಾಗ್ ಬರ್ತಾ ಇಲ್ಲ. ನನ್ಗೊಂದ್ ವಿಶ್ ಮಾಡಿಲ್ಲ ಅವನು. ಮಾಡ್ತಾ ನಾನ್ ರಾತ್ರಿನೇ ಮಾಡಿದೀನಿ. ಕೇಳಿ ಏನ್ ಮಾಡಿದ್ರು ರಾತ್ರಿ, ಮಧ್ಯರಾತ್ರಿ ಏನ್ ಮಾಡಿದ್ರು ಕೇಳಿ. ಫಸ್ಟ್ ಮಧ್ಯರಾತ್ರಿ ಫೋನ್ ಮಾಡಿದ್ವಿ ಹೇಳಕ್ಕೆ. ಆ ರೂಮಿಂದ ಈ ರೂಮ್ಗೆ ಫೋನ್ ಮಾಡಿದ್ದ. ಏನಕ್ಕೆ ಅಂತ ಅಂದ್ರೆ ಯೂಟ್ಯೂಬ್ ಟಾರ್ಗೆಟ್ ಕಂಪ್ಲೀಟ್ ಆಗಿದೆ. ಸೊ ಹಂಗಾಗಿ ಅವನ್ಗೆ ಫೋನ್ ಮಾಡಿದ್ದು. ಅವನ್ಗೂ ಅಷ್ಟೇ, ದೊಡ್ಡ ಮಗಳಿಗೂ ಅಷ್ಟೇ, ಇಬ್ರಿಗೂನು ಮಧ್ಯರಾತ್ರಿ 3 ಗಂಟೆಲಿ 4 ಗಂಟೆ ಹೆಚ್ಚು ಕಮ್ಮಿ 3-3:30 ಅಂತ. 3-4 ಹೋಗ್ಲಿಲ್ಲ. ಅದ್ ನಿಮ್ಗೆ ಹೇಳ್ಬೇಕಲ್ವಾ ಅದನ್ನ. ಬಾ ಕಟ್ ಮಾಡೋಣ ಹೋಗ್ಲಿ, ಅಟ್ಲೀಸ್ಟ್ ಕೈ ಹಿಡ್ಕೋಬೇಕಿತ್ತು. ನೀನು ಬಾ, ನೀನ್ ಏನು ಹ್ಯಾಪಿ ಬರ್ಡೇ ಅಲ್ಲ. ಯೂಟ್ಯೂಬ್ ಕಂಗ್ರಾಚುಲೇಷನ್ಸ್ ಕಂಗ್ರಾಚುಲೇಷನ್ಸ್. ಇದೆಲ್ಲ ನನ್ನ ವ್ಲಾಗ್ ನೋಡಿರೋ ಅಂತ, ನನ್ನ ವಿಡಿಯೋಸ್ ನೋಡಿರೋ ಅಂತ ಪ್ರತಿಯೊಬ್ಬರಿಗೂ ಕೂಡ ಇವತ್ತಿನ ದಿನಕ್ಕೆ ಕೇಕ್ ಇಲ್ಲಿಂದಾನೆ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಈಗ ಅದೇ ಕೇಕ್ನ ನಮ್ಮ ಅಮ್ಮಂಗೆ ತಿನ್ಸೋಣ. ನಂಗೆ ಕ್ರೀಮ್ ತಿನ್ಸ್ಬಿಡು ದಯವಿಟ್ಟು. ಕಂಗ್ರಾಚುಲೇಷನ್ಸ್ ಮಾಡಿ. ಥ್ಯಾಂಕ್ ಯು. ಮೆತ್ಕೋತಾ ಲಿಪ್ಸಿಗೆ. ಇದು ನನ್ನ ಮುಖಕ್ಕೆಲ್ಲ ಬೆಳಿಬೇಡ ಪ್ಲೀಸ್. ಎಂತಿದ್ಯಾ? ಓ ಇದೇನಿದು ಹಿಂಗ್ ಬಂತಿದ್ದು? ನಾ ಮತ್ತಿರೋ 1 ಸ್ಟಾರ್. ನನ್ ಮಗಳು ಪಾಪ ರಾತ್ರಿಯಿಂದ ಎಕ್ಸೈಟ್ಮೆಂಟ್ ಆಗ್ಬಿಟ್ಟಿದ್ರು. ಪಾಪ ಅವಳೇನೆ ಜಾಸ್ತಿ ತೋಚಿನಿ. ವಿಡಿಯೋಗ್ ತಿನ್ಸ್ತಾ ಇದ್ಯಾ, ನನಗ್ ತಿನ್ಸ್ತಾ ಇದ್ಯಾ? ವಿಡಿಯೋದು ಇದು ನಿಮಗೆ